ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು SP ನಾರಾಯಣ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಬೇಕು. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದು ಅಲ್ಲದೆ ತುಂಬ ಶೆಕೆ ಟೈಮಲ್ಲಿ ಏನಾದರೂ ಒಂದು ಜ್ಯೂಸ್ ಕುಡಿತಾ ಇರಬೇಕಿಲ್ಲ, ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನಾನಿವತ್ತು ಮಾವಿನ ಹಣ್ಣು ಜ್ಯೂಸ್ ಮಾಡ್ತಾ ಇದ್ದೀನಿ. ನಾವು ಹೊರಗಡೆಯಿಂದ ತಗೊಬಂದಿರುವಂಥ 2 ಹಣ್ಣಿತ್ತು, ಜೊತೆಗೆ ನಮ್ಮ ಮನೆಯ ಮರದಲ್ಲ ಆಗಿರುವಂತಹ ಮಾವಿನ ಹಣ್ಣು ಕೂಡ ಆಯಿತು. ಇದನ್ನು ಸೇರಿಸ್ಕೊಂಡು ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಜ್ಯೂಸ್ ಮಾಡೋದೇನೋ ಈಸಿ, ಆದರೆ ಮಾವಿನ ಹಣ್ಣು ಸಿಪ್ಪೆನ ತೆಗೆಯೋದು ಕಷ್ಟ ಅಲ್ವಾ. ಸೊ ನಾನು ಸಿಪ್ಪೆನ ಯಾವ ಥರ ತೆಗ್ದಿದ್ದೀನಿ ಗೊತ್ತಾ, ಸೊ ಪೀಲರ್ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಸಿಪ್ಪೆನ ತೆಗೆದೆ, ತುಂಬ ಈಸಿಯಾಗಿ ತೆಗಿಯೋಕ್ಕಾಯಿತು. ಯಾಕಂದರೆ ಸಿಕ್ಕಾಬಟ್ಟೆ ಹಣ್ಣಾದರೆ ಸ್ವಲ್ಪ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಇದು ಅಷ್ಟು ಸಿಕ್ಕಾಬಟ್ಟೆ ಹಣ್ಣಾಗಲಿಲ್ಲ, ನಾರ್ಮಲ್ ಆಗಿತ್ತು. ಸೊ ಪೀಲರಿಂದ ಈಸಿಯಾಗಿ ಸಿಪ್ಪೆನ ತೆಗಿಬೋದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಪೀಲರಿಂದ ಯಾವ ಥರ ಮಾವಿನ ಹಣ್ಣು ಸಿಪ್ಪೆ ತೆಗೆಯೋದು ಅಂತ. ಸೊ ಇದಾದಮೇಲೆ ಇದು ಅಷ್ಟೊಂದು ಹಣ್ಣು ಇಲ್ಲದೆ ಇರೋದ್ರಿಂದ ನಾವು ಇದಕ್ಕೆ ಶುಗರ್ ಆ್ಯಡ್ ಮಾಡಲೇಬೇಕು. ನಾನು ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದೆ, ಹಾಗೆ ಐಸ್ ಕ್ಯೂಬ್ ಮತ್ತು ಮಿಲ್ಕ್ನ ಯೂಸ್ ಮಾಡಿಕೊಂಡು ಮ್ಯಾಂಗೋ ಜ್ಯೂಸನ್ನ ಮಾಡಿದೆ ಆಯಿತಾ. ಸೊ ತುಂಬ ಟೇಸ್ಟಿಯಾಗಿ ಬಂತು. ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತು, ಇಷ್ಟೊಂದು ಟೇಸ್ಟಿಯಾಗಿ ಬರುತ್ತಾ ಅಂದರೆ ನಮಗೆ ಗೊತ್ತಿಲ್ಲ ಅಂತ ನಾವು ಸೈಲೆಂಟಾಗಿ ಕೂತ್ಕೊಂಡ್ರೆ ಯಾವ ಕೆಲಸ ಏನಾದರೂ ಒಂದು ಕಲಿಬೇಕು ಅಂತ ಹೇಳಿದ್ರೆ ಆ ಕೆಲಸಕ್ಕೆ ನಾವು ಕೈ ಹಾಕಲೇಬೇಕಂತೆ. ಸೊ ನೋಡಿ, ನಾನು ಮಾಡಿದ ಜ್ಯೂಸ್ ಎಷ್ಟು ಪರ್ಫೆಕ್ಟಾಗಿ ಬಂತು ಅಂತ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಈಸಿಯಾಗಿ ಮಾಡ್ಬೋದು, ಹೊರಗಡೆ ದುಡ್ಡು ಕೊಟ್ಟು ಕುಡಿಯೋದಕ್ಕಿಂತ. ಸೊ ನೀವೇ ನಿಮ್ಮ ಮನೇಲಿ ನೀವೇ ರೆಡಿ ಮಾಡ್ಕೊಂಡು ಕುಡೀರಿ, ಕಡಿಮೆ ಖರ್ಚಿಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ಕುಡಿಬೋದು. ನಾನು ನೀರು ಕೂಡ ಆ್ಯಡ್ ಮಾಡೋದು ಇದಕ್ಕೆ ಸ್ವಲ್ಪ, ಯಾಕಂದರೆ ದಪ್ಪ ಬರುತ್ತೆ ಅಲ್ವಾ ಮಾವಿನ ಹಣ್ಣು ಜ್ಯೂಸ್, ಅದಕ್ಕೆ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದನ್ನು, ಜಾಸ್ತಿ ದಪ್ಪ ಬೇಡ ಅಂತ. ಓಕೆ, ಇದು ಇವತ್ತಿನ ನಮ್ಮ ಮಾವಿನ ಹಣ್ಣು ಜ್ಯೂಸು. ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನೀವು ಕೂಡ ಟ್ರೈ ಮಾಡಿ ಆಯಿತಾ. ಹೊರಗಡೆ 60 ರೂಪಾಯಿ 70 ರೂಪಾಯಿ ಕೊಡೋದಕ್ಕಿಂತ ನೀವೇ ನಿಮ್ಮ ಮನೆಯಲ್ಲಿ ಕಮ್ಮಿ ಖರ್ಚಿನಲ್ಲಿ ಮಾಡ್ಕೊಂಡು ಈಸಿಯಾಗಿ ಕೊಡ್ಕೊಂಬಿಡ್ಬೋದು. ಓಕೆ, ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.